ಕನ್ನಡಿಗರ ಮೂವಿ ಅಂತಂದಮೇಲೆ ನಮಗೆ ಒಂದು ಹೆಮ್ಮೆ ಇದೆ. ಮೂವಿ ಅಂತೂ ಭಾಳ ಚೆನ್ನಾಗಿದೆ. ಕನ್ನಡ ಮೂವಿ ಇದೆ. ಎಲ್ಲರೂ ದಯವಿಟ್ಟು ಕನ್ನಡ ಮೂವಿಯನ್ನು ನೋಡಿ. ಈಗ ಕನ್ನಡಿಗರಾಗಿದ್ದೇವೆ, ಕರ್ನಾಟಕ ನಮ್ಮದಾಗಿದೆ. ನಮ್ಮ ಕರ್ನಾಟಕದಲ್ಲಿ ನಾವು ನಮ್ಮ ಕನ್ನಡಿಗರ ಮೂವಿನ ನಾಳೆ ಬೆಳಗ್ಗೆ ಕನ್ನಡಿಗರ ಮೂವಿಯನ್ನು ನಾವು ಬೆಳೆಸೋಕ್ಕಾಗಲ್ಲ. ನಾವೆಲ್ಲ ಕನ್ನಡಿಗರ ಮೂವಿಯನ್ನು ನೋಡಬೇಕು. ಎಲ್ಲ ಬೇರೆ ಸ್ಟೇಟ್ ಮೂವಿಗಳೆಲ್ಲ ಇದ್ದಾವೆ, ಬೇರೆ ಬೇರೆ ನೋಡ್ತೀರಾ. ಎಲ್ಲ ದೊಡ್ಡ ದೊಡ್ಡ ಕಟೌಟ್ಗಳೆಲ್ಲ ಹಾಕ್ತೀರಾ. ಕನ್ನಡಿಗರ ಮೂವಿಗಳಿಗೆ ಎದಕ್ಕೆ ನೀವೆಲ್ಲ ಹಾಕಬೇಕು? ಕನ್ನಡಿಗರ ಮೂವಿನ ಎಲ್ಲರೂ ನೋಡಿ. ದಯವಿಟ್ಟು ನೀವೆಲ್ಲ ಕನ್ನಡಿಗರ ಮೂವಿಯನ್ನು ನೋಡ್ಬೇಕಂತೇಳಿ ನಾವು ಹೆಮ್ಮೆಯಿಂದ ಪಡ್ತಾ ಇದ್ದೀವಿ. ಯಾಕಂದ್ರೆ ಮೂವಿನೂ ಚೆನ್ನಾಗಿದೆ, ಮೂವಿನೂ ಚೆನ್ನಾಗಿದೆ. ನೀವೆಲ್ಲರೂ ದಯವಿಟ್ಟು ಕನ್ನಡಿಗರ ಮೂವಿ ನೋಡ್ಬೇಕನ್ನೋದೇ ನಮ್ಮ ಅಭಿಪ್ರಾಯ. ಕರ್ನಾಟಕ ನಮ್ಮದು, ಕನ್ನಡಿಗರ ಮೂವಿ ಮಾತ್ರ ನೋಡಬೇಕು. ಎಲ್ಲ ಬೇರೆ ಬೇರೆ ಮೂವಿಗಳಿಗೆಲ್ಲ ಸಪೋರ್ಟ್ ಮಾಡೋದಕ್ಕಿಂತ ಕನ್ನಡಿಗರ ಮೂವಿ ನಮ್ಮದಿದೆ, ನಾವು ದಯವಿಟ್ಟು ನೋಡ್ಬೇಕನ್ನೋದೇ ನಮ್ಮ ಅಭಿಪ್ರಾಯ. ದಯವಿಟ್ಟು ನಮ್ಮ ಫಿಲ್ಮು ಇಟ್ಟಾಗಲ್ಲ, ಯಾಕಂದರೆ ಕನ್ನಡ ಫಿಲ್ಮ್ ತಗೊಂಡೋಗಿದ್ದಾರೆ. ಆಮೇಲೆ ವಿರಾಟ್ ಅವರು ಕೂಡ ತಮ್ಮ ಅದ್ಭುತ ಅಭಿನಯದಿಂದ ವಿರಾಟ್ ಸ್ವರೂಪವನ್ನು ತಾವು ಅದು ಚಿತ್ರದ ಮುಖೇನ ಕಂಡುಕೊಂಡಿದ್ದಾರೆ. ಆಮೇಲೆ ಯಾವುದೇ ಕ್ಷಣದಲ್ಲೂ ಕೂಡ ನಮಗೆ ಬೋರಪ್ಪ ಅಂತ ಅನಿಸೋದೇ ಇಲ್ಲ. ಕುಟುಂಬದ ಎಲ್ಲರೂ ಕೂಡ ಬಂದು ನೋಡ್ಬೋದು ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಅತ್ಯಂತ ಅದ್ಭುತವಾಗಿದೆ, ಎಲ್ಲರೂ ನೋಡಬೇಕು. ಒಂದ್ಸಾರಿ ನೋಡಿ ದಯವಿಟ್ಟು. ಸೂಪರ್ ಆಗಿದೆ ಪಿಕ್ಚರ್, ಮಾತ್ರ ಬ್ಲಾಕ್ ಬಸ್ಟರ್. ಫುಲ್ ರಾಯಲ್ ಆಗಿದೆ. ಎಲ್ಲ ಬಂದು ನೋಡಿ, ಯೂತ್ ಬಂದು ನೋಡಿ. ಸೂಪರ್ ಆಗಿದೆ ಸಿನಿಮಾ, ಎಲ್ಲ ಬರ್ಬೇಕಣ್ಣ. ಫಿಲಮ್ ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್, ಸೂಪರ್ ಆಗಿದೆ. ಸಿನಿಮಾ ಅದ್ಭುತವಾಗಿ ಬಂದಿದೆ. ನಾಯಕ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು 2025 ಮೊದಲನೇ ಸಿನಿಮಾ, ಬ್ಲಾಕ್ ಬಸ್ಟರ್ ಮೂವಿ. ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ನೋಡಬೇಕು. ರಾಯಲ್ ಸಿನಿಮಾನ ತುಂಬ ಚೆನ್ನಾಗಿದೆ ಸಿನಿಮಾ, ಸೂಪರ್ ಆಗಿದೆ ಸರ್. ಬನ್ನಿ ನಿಮ್ಮ ಟೀಮು. ಮೂವಿ ಸಖತ್ತಾಗಿದೆ. ತಾಯಿ ಎಮೋಷನ್ ಸಖತ್ತಾಗಿ ತೋರಿಸಿದ್ದಾರೆ ದಿನಕರ್ ಸರು. ಅವರು ಈ ಭೂಮಿಗೆ ನವಗ್ರಹ ತಂದಿದ್ದೆ ಅವರು. ಸೊ ಡೈರೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ, ಸಖತ್ತಾಗಿ ಮಾಡಿದ್ದಾರೆ. ವಿರಾಟ್ ಅವ್ರು, ಸಂಜನಾ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಚರಣ್ ರಾಜ್ ಅವರು ಮ್ಯೂಸಿಕ್ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಸರ್? ಮೂವಿ ಇಷ್ಟ ಆಯ್ತು ಸರ್. ಇವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಸರ್. ಆ್ಯಕ್ಟಿಂಗ್ ಅಂತೂ ಸಕ್ಕತ್ತಾಗಿದೆ, ಎಲ್ಲರೂ ಬಂದು ನೋಡಿ. ರಾಯಲ್ ಆಗೇ ಇತ್ತು ಮೂವಿ. ನಿಮ್ಗೆ ಏನು ಇಷ್ಟ ಆಯಿತು ಮೂವಿಲಿ? ಎಲ್ಲನೂ ಕಾಮಿಡಿ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಡ್ಯಾನ್ಸ್, ಸಾಂಗ್ ಎಲ್ಲನೂ ಸಕ್ಕತ್ತಾಗಿದೆ. ದಿನಕರ್ ಪಿಕ್ಚರ್ಸ್ ಸಕ್ಕತ್ತಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿರಾಟ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಂಜನಾ ಮ್ಯಾಮ್ ಕೂಡ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ, ರಾಯಲ್ ಆಗಿದೆ. ರಾಯಲ್ ಮೂವಿನ ಬಂದು ಥಿಯೇಟರ್ಗೆ ಬಂದು ನೋಡಿ. ಇಬ್ಬರೂ ಚೆನ್ನಾಗಿ ಬಂದಿದೆ. ಆ್ಯಕ್ಟಿಂಗು ಆ್ಯಕ್ಷನ್ಸು ಎರಡೂ ಚೆನ್ನಾಗಿದೆ. ಸಿನಿಮಾದಲ್ಲಿ ಏನಿವತ್ತು ಜನ್ರೇಷನಲ್ಲಿ ಫುಡ್ಡಿಂದ ಏನೇನು ತೊಂದರೆಗಳಾಗ್ತಾ ಇದೆ, ಸಣ್ಣ ಮಕ್ಕಳು ಬೇಗ ಮೆಚೂರ್ಡ್ ಆಗುವಂಥದ್ದು, ಅಟ್ಯಾಕ್ ಆಗುವಂಥದ್ದು, BP ಶುಗರ್ ಏನಿಂದ ಬರ್ತಾ ಇರ್ತದೆ, ಎಲ್ಲ ಫುಡ್ ಕಂಪ್ನಿಗಳು ದುಡ್ಡು ಮಾಡೋ ಉದ್ದೇಶದಿಂದ ನಿಂತ್ಕೊಂಡು ಇವತ್ತು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಎಲ್ಲ ಮುಖ್ಯ, ಜನಗಳ ಆರೋಗ್ಯ ಮುಖ್ಯ. ಫುಡ್ ಕಂಪ್ನಿಗಳು ಇದನ್ನು ಯಾವಾಗ ಯಜಮಾನ ಫಿಲಮಲ್ಲಿ ಬಾಸು ಗಾಣದ ಎಣ್ಣೆನ ಯಾವ ಥರ ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಿಂದ ಏನು ಒಳ್ಳೆಯ ಒಂದು ಸಂದೇಶ ಕೊಟ್ಟರು. ಕಾಟೇರದಲ್ಲೆಲ್ಲ ಯಾವ ಥರ ಒಂದು ಒಳ್ಳೆ ಸಂದೇಶ ಕೊಟ್ಟರು. ಆ ಥರ ಫುಡ್ ಬಗ್ಗೆ ಫುಡ್ ಕಂಪ್ನಿಗಳಿಗೆ ಒಂದು ಒಳ್ಳೆಯ ಸಂದೇಶ ಇಟ್ಕೊಂಡು ದಿನಕರ್ ಸರ್ ಒಂದು ಒಳ್ಳೆ ಕತೆ ಹೆಣ್ದು, ಒಂದು ಸೆಂಟಿಮೆಂಟ್ ಆಗಲಿ, ಲವ್ ಆಗಲಿ, ಎಮೋಷ್ನಲ್ಲು, ಫೈಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ವಿರಾಟ್ ಅವರು, ಸಂಜನಾ ಅವರು, ಎಲ್ಲ ತಾರಾಗಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದಲ್ಲದೇನೆ ಡಿ ಬಾಸ್ ಅಭಿಮಾನಿಗಳಾಗಿ ನಾವು ಡಿ ಬಾಸ್ ಫ್ಯಾಮಿಲಿಗೆ, ಡಿ ಬಾಸ್ ಮಾಡೋವಂಥ ಎಲ್ಲ ಒಳ್ಳೆಯ ಕಾರ್ಯಗಳು ಯಾವಾಗಲೂ ನಾವು ಸಪೋರ್ಟಿವ್ ಆಗಿರ್ತೀವಿ. ಹಾಗೇ ಏನೊಂದು ನಿಮ್ಮ ಮೀಡಿಯಾಗಳ ಮುಖಾಂತರ ಒಂದು ಸಂದೇಶ ನೇರವಾಗಿ ಹೇಳ್ತೀನಿ. ನಾನು BTV ಅವರು ನಿನ್ನೆ ಒಂದು ನ್ಯೂಸ್ ನೋಡಿದೆ. ಇದನ್ನು ಯಶ್ಗೋಸ್ಕರ ಟ್ಯಾಂಕ್ ಕೊಡೋದಕ್ಕೆ ವಿರಾಟ್ ಅವ್ರನ್ನ ಇಟ್ಕೊಂಡು ಯಶ್ ಅವ್ರಿಗೆ ಟಾರ್ಗೆಟ್ ಮಾಡೋದಕ್ಕೆ ಸಿನಿಮಾ ಮಾಡಿದ್ದಾರೆ ಅಂತ ಸುಳ್ಳು ಸಂದೇಶ ಕೊಡ್ತಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಸಪೋರ್ಟ್ ಮಾಡಿ. ಯಾವುದ್ಯಾವುದೋ ಫ್ಯಾನ್ ವಾರ್ಗೆ ಈ ಮೀಡಿಯಾ ನೋಡ್ರಿ, ಈ ಥರ ಸುಮ್ಮನೆ ನೀವು ಮೀಡಿಯಾದವರನ್ನೇ ಇದು ಮಾಡೋದು, ಅವ್ರನ್ನ ತಂದಿಟ್ಟು ಇವ್ರ ಮೇಲೆ ಇಡೋದು, ಇವ್ರನ್ನ ತಂದಿಟ್ಟು ಅವರೆಲ್ಲೂ ಹೇಳಿಲ್ಲ. ಯಾವ್ದಾದ್ರು ಇಷ್ಟು ದಿನ ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಷ್ಟಕ್ಕೋಸ್ಕರ ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಯಾರು ಎಲ್ಲೂ ಹೇಳಿಲ್ಲ. ದಿನಕರ್ ಅವರಾಗಲಿ, ಜಯಣ್ಣ ಅವರಾಗಲಿ, ಯಾವ ಹೀರೋ ಆಗಲಿ, ಅದ್ರ ಒಳಗಡೆ ಇರೋ ಯಾವ ಆ್ಯಕ್ಟ್ರುಗಳಾಗಲಿ ಯಾವುದೂ ಮಾಡಿಲ್ಲ. ಸುಮ್ಮನೆ ಯಾವುದೆಂದೋ ಒಂದು ವಿಷಯಗಳನ್ನ ತಂದಿಟ್ಬಿಟ್ಟು ಸಿನಿಮಾನ ಹಾಳು ಮಾಡೋವಂಥ ಕೆಲಸ ಮಾಡಬೇಡಿ. ಕನ್ನಡ ಸಿನಿಮಾ, ಇಲ್ಲಿ ಕನ್ನಡಿಗರು ನಿಮ್ಮ ಚಾನಲ್ ಬೆಳೆಸ್ತಾ ಇರೋದು, ಎಲ್ಲ ನೋಡ್ತಾ ಇರೋದು ನಿಮ್ಮ ಕನ್ನಡ ಇದನ್ನೇ ನನಗೆ ಆಯ್ತಾ. ಕರ್ನಾಟಕದಲ್ಲಿ ಇರೋದು BTV ಚಾನಲ್ಲು. ದಯವಿಟ್ಟು ಇಲ್ಲ ಸಲದನ್ನ ಹೇಳೋದನ್ನು ಬಿಟ್ಟು ಕನ್ನಡ ಸಿನಿಮಾ ಬಂದಾಗ, ಅದು ಸಿನಿಮಾ ಚೆನ್ನಾಗಿದ್ದಾಗ ಅದಕ್ಕೆ ಸಪೋರ್ಟ್ ಮಾಡಿ. ಈ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆಗಲಿ ಫ್ಯಾನ್ ವಾರ್ಗಳಾಗೋದನ್ನು ತಂದಿಡೋ ಅಂಥ ಕೆಲಸ ಮಾಡಬೇಡಿ ಅಂತ ನೇರವಾಗಿ ಹೇಳ್ತೀನಿ. ನಾವು ಥ್ಯಾಂಕ್ ಯು.